ಮೇಘ್ನಾ ರಾಜ್ ಎರಡನೇ ಮದುವೆ ವೇಳೆ ಕಣ್ಣೀರು. ಮೇಘ್ನಾ ರಾಜ್ ಎರಡನೇ ಮದುವೆ ವೇಳೆ ಒಂದು ಚಿರಂಜೀವಿ ಸರ್ಜಾ ಅವರನ್ನ ನೆನೆದು ಕಣ್ಣೀರು ಹಾಕಿದ್ದಾರಂತೆ ಸ್ಟೇಜ್ ಮೇಲೆ. ಸೊ ಅಷ್ಟಕ್ಕೂ ಮದುವೆ ಗಂಡ ಯಾರು, ಸೊ ಮದುವೆ ಯಾವಾಗ ಆಯಿತು ಇವ್ರದ್ದು, ಸೊ ಏನಾದರೂ ಮುಚ್ಚುಮರೆಯಿಂದ ಮದುವೆ ಮಾಡ್ಕೊಂಡ್ರಾ, ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಮದುವೆ ಆದರೆ ಮದುವೆ ಗಂಡು ಯಾರು ಅಂತಕ್ಕಂಥದ್ದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಇನ್ನಷ್ಟು ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ಗಳಿಗಾಗಿ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ತಡ ಯಾಕೆ ಮಾಡೋದು. ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಮೇಘ್ನಾ ರಾಜ್ರವರು ಮೊದಲನೇದಾಗಿ ಎರಡನೇ ಮದುವೆಗೆ ಒಪ್ಕೊಂಡಿರಲಿಲ್ಲ. ಅಂದರೆ ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದಾಗ ಸೊ ಕೆಲವೊಂದಿಷ್ಟು ದಿನಗಳ ಕಾಲ, ಕೆಲವೊಂದಿಷ್ಟು ತಿಂಗಳುಗಳ ಕಾಲ ಇಲ್ಲ ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿವರೆಗೂ ಹೇಳ್ಕೊಂಡು ಬಂದಿದ್ದರು. ಇಲ್ಲ ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ ಅಂತಕ್ಕಂಥದ್ದನ್ನು. ಸೊ ಏನಾಗಿತ್ತಪ್ಪ ಅಂತ ಅಂದರೆ, ಅವರ ತಂದೆ ತಾಯಿಯವರು ತುಂಬಾ ಫೋರ್ಸ್ ಮಾಡ್ತಾ ಇದ್ರು ಕೂಡ ಅವರು ಯಾವುದೇ ಎರಡನೇ ಮದುವೆಯನ್ನು ಒಪ್ಕೊಂಡಿರಲಿಲ್ಲ. ಸೊ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಇತ್ತೀಚೆಗಷ್ಟೇ ಕೆಲವೊಂದಿಷ್ಟು ಸುದ್ದಿಗಳು ವೈರಲ್ ಆಗ್ತಾ ಇದ್ವು. ವಿಜಯ ರಾಘವೇಂದ್ರ ಹಾಗೆ ಒಂದು ಇವರು ಯಾರಪ್ಪ ಅಂತಂದರೆ ಮೇಘ್ನಾ ರಾಜ್ರವರು ಮದುವೆಯನ್ನು ಆಗ್ತಾರೆ. ಸೊ ಯಾಕಪ್ಪ ಅಂತಂದರೆ ವಿಜಯ ರಾಘವೇಂದ್ರ ಅವರ ಹೆಂಡತಿನೂ ಕೂಡ ಅವರನ್ನು ಬಿಟ್ಟು ಅಗಲಿದ್ದಾರೆ. ಹಾಗೆ ಅವರ ಮಗನೂ ಕೂಡ ಒಬ್ಬಂಟಿಯಾಗಿದ್ದಾನೆ. ಅವರ ಮಗನಿಗೂ ಕೂಡ ಒಬ್ಬ ತಾಯಿ ಬೇಕು. ಹಾಗೆ ಈ ಕಡೆ ನೋಡಬೇಕಪ್ಪ ಅಂತಂದರೆ ಚಿರಂಜೀವಿ ಸರ್ಜಾ ಅವರು ಕೂಡ ಒಂದು ಅಗಲಿದ್ದಾರೆ. ಸೊ ಅವರ ಹೆಂಡತಿ ಕೂಡ ಒಬ್ಬಳೇ ಆಗಿದ್ದಾರೆ. ಸೊ ಅವರಿಗೂ ಕೂಡ ಒಬ್ಬ ಮುದ್ದಾದ ಮಗನಿದ್ದಾನೆ. ಸೊ ಅವ್ರಿಗೂ ಕೂಡ ಒಬ್ಬ ತಂದೆ ಬೇಕು. ಇವರಿಬ್ಬರು ಒಂದಾಗ್ತಾರೆ ಅಂತಕ್ಕಂಥ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹರಿದಾಡ್ತಾ ಇದ್ವು. ಆದರೆ ಅದಕ್ಕೆ ಒಂದು ಬ್ರೇಕಿಂಗ್ ನ್ಯೂಸನ್ನು, ಒಂದು ಅಡ್ಡಗಾಲನ ವಿಜಯ ರಾಘವೇಂದ್ರ ಅವರು ಹಾಕಿದ್ರು. ಇಲ್ಲ ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ. ಸೊ ಯಾಕಪ್ಪ ಅಂತಂದರೆ ನನ್ನ ಸ್ಪಂದನಾನೇ ನನಗೆ ಅಲ್ಲ, ಅವಳು ನಮ್ಮನ್ನು ಬಿಟ್ಟು ಹೋಗಿರ್ಬೋದು, ಆದರೆ ಅವಳನ್ನು ಬಿಟ್ಟು ನಾನು ಯಾರನ್ನ ಮದುವೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಸೊ ವಿಜಯ ರಾಘವೇಂದ್ರ ಅವರು ಮಾಧ್ಯಮಗಳ ಮುಂದೆ ಸ್ಪಷ್ಟವಾಗಿ ತಿಳಿಸಿದ್ರು. ಇನ್ನು ಮೊದಲಾಗಿ ಹೇಳಬೇಕಪ್ಪ ಅಂತಂದರೆ, ಮೊದಲನೇದಾಗಿ ಒಂದು ನಟಿ ಮೇಘ್ನಾ ರಾಜ್ ಕೂಡ ಯಾವುದೇ ಎರಡನೇ ಮದುವೆ ಆಗೋಕ್ಕೆ ಒಪ್ಕೊಂಡಿರಲಿಲ್ಲ. ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಅವ್ರ ತಂದೆ ತಾಯಿ ನೀವು ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ನಟಿ ಮೇಘ್ನಾ ರಾಜ್ರವರು ಹೇಳಿದರು. ಅದಾದ ನಂತರ ಸೊ ಈಗ ಮೊನ್ನೆ ಅಷ್ಟೇ ಒಂದು ಯೂಟ್ಯೂಬ್ ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ಒಂದು ಸಂದರ್ಶನದಲ್ಲಿ ಹೋದಾಗ ಸೊ ಎರಡನೇ ಮದುವೆಯನ್ನು ಆಗ್ತೀರಾ, ಸೊ ನಿಮ್ಗೆ ಏನು ಅನಿಸುತ್ತೆ ಎರಡನೇ ಮದುವೆ ಬಗ್ಗೆ ಅಂತಕ್ಕಂಥ ಮಾತನ್ನು ಕೆಲವೊಂದಿಷ್ಟು ಅಭಿಮಾನಿಗಳಾಗಿರ್ಬೋದು ಹಾಗೆ ಒಂದು ಅಲ್ಲಿ ಇರುವಂಥ ಆ್ಯಂಕರ್ ಅವರು ಕೇಳ್ತಾರೆ. ಸೊ ಆಗ ಒಂದು ಮೇಘ್ನಾ ರಾಜ್ರವರು ಶಾಕಿಂಗ್ ವಿಷಯನ ಒಂದು ಹೇಳ್ತಾರೆ. ಹೌದು, ನಾನು ಎರಡನೇ ಮದುವೆಯನ್ನು ಆಗ್ತೀನಿ, ಆದಷ್ಟು ಬೇಗ ನಮ್ಮ ಮನೆಯವರು ಗಂಡನ ನೋಡ್ತಾ ಇದ್ದಾರೆ. ಸೊ ಎರಡನೇ ಪ್ರೀತಿಯನ್ನು ಹುಡ್ಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಸೊ ಯಾಕೆ ಈ ರೀತಿಯಾಗಿ ಬದಲಾದ್ರಿ, ಸೊ ಮೊದಲನೇದಾಗಿ ನೀವು ಎರಡನೇ ಮದುವೆಗೆ ಬೇಡ ಅಂದಿದ್ರಿ ಅಂತಕ್ಕಂಥ ಮಾತನ್ನ ಒಂದು ಆ್ಯಂಕರ್ ಅವರು ಇವರಿಗೆ ಕೇಳಿದಾಗ ಇವರು ಕಟ್ಟಿರುವಂಥ ವಿಷಯ ಹೇಳಿ ಎಲ್ಲರೂ ಕೂಡ ತುಂಬಾನೇ ಶಾಕ್ ಆಗ್ತಾರೆ. ಸೊ ಅಷ್ಟಕ್ಕೂ ಏನು ವಿಷಯ, ಸೊ ಏನನ್ನ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟರು ಅಂತಕ್ಕಂಥದ್ದನ್ನು ನೋಡ್ಬೇಕಪ್ಪ ಅಂತ ಅಂದ್ರೆ, ಸೊ ಇಲ್ಲ ನಾನು ಕೂಡ ಯಾವುದೇ ಎರಡನೇ ಮದುವೆಯನ್ನು ಆಗೋಕ್ಕೆ ಒಪ್ಕೊಂಡಿರಲಿಲ್ಲ. ಸೊ ನಾನು ಕೂಡ ಕೂತು ಯೋಚನೆ ಮಾಡಿದೆ, ನಮ್ಮ ತಂದೆ ತಾಯಿ ಅವರು ಕೂಡ ತುಂಬಾನೇ ಫೋರ್ಸ್ ಮಾಡಿದ್ರು. ನಾನು ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥದ್ದು ನನಗೆ ಅನಿಸ್ತು. ಯಾಕಪ್ಪ ಅಂತಂದ್ರೆ ನಾನು ಚಿರಂಜೀವಿ ಸರ್ಜಾ ಅವರಿಗೆ ಮೋಸ ಮಾಡಿ ಎರಡನೇ ಮದುವೆಯನ್ನು ಆಗ್ತಾ ಇಲ್ಲ. ಸೊ ಖಂಡಿತವಾಗ್ಲೂ ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದ್ರಲ್ಲಿ ತಪ್ಪಿಲ್ಲ, ಎರಡನೇ ಪ್ರೀತಿಯನ್ನು ಹುಡ್ಕೋದ್ರಲ್ಲಿ ತಪ್ಪಿಲ್ಲ ಅಂತಕ್ಕಂಥದ್ದು ನನಗೆ ಅರಿವಾಯಿತು. ನನ್ನ ಮಗನಿಗೂ ಕೂಡ ಒಬ್ಬ ಫಾದರ್ ಫಿಗರ್ ಬೇಕು. ಯಾಕಪ್ಪ ಅಂತಂದ್ರೆ ಅವನು ಇನ್ನೂ ಚಿಕ್ಕವನು, ಅವನು ತಂದೆ ಅಲ್ಲದೆ ಬೆಳಿಬಾರ್ದು ಅಂತಕ್ಕಂಥದ್ದು ನನಗೆ ಮನವರಿಕೆ ಆಯಿತು. ಆಗ ನಾನು ಎರಡನೇ ಮದುವೆಗೆ ಒಪ್ಕೊಂಡೆ. ನನಗೋಸ್ಕರ ಅಲ್ಲದೆ ಹೋದ್ರು ನನ್ನ ಮಗನಿಗೋಸ್ಕರ ಆದರೂ ನಾನು ಎರಡನೇ ಮದುವೆ ಆಗಬೇಕು ಅಂತಕ್ಕಂಥದ್ದನ್ನು ಒಪ್ಕೊಂಡೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಟಿ ಮೇಘ್ನಾ ರಾಜ್ರವರು ಹೇಳ್ತಾರೆ. ಇನ್ನು ನಟಿ ಮೇಘ್ನಾ ರಾಜ್ರವರ ಬಗ್ಗೆ ಕೆಲವೊಂದಿಷ್ಟು ಅಭಿಮಾನಿಗಳು ಕೆಟ್ಟದಾಗಿ ಕಮೆಂಟ್ ಅನ್ನು ಹಾಕ್ತಾ ಇದ್ದಾರೆ. ಇಲ್ಲ ನೀವು ಎರಡನೇ ಮದುವೆ ಆಗೋದು ತಪ್ಪಾಗುತ್ತೆ, ಎರಡನೇ ಮದುವೆಯನ್ನು ಆಗಬೇಡಿ. ಸೊ ನೀವು ಯಾವತ್ತಿದ್ರೂ ಚಿರಂಜೀವಿ ಸರ್ಜಾ ಅವರ ಹೆಂಡತಿಯಾಗಿರ್ರಿ, ಅವರ ನೆನಪಿನಲ್ಲಿ ಇರಿ ಅಂತಕ್ಕಂಥ ಮಾತನ್ನ ಕೆಲವೊಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಅಭಿಮಾನಿಗಳು ಇಲ್ಲ ನೀವು ಎರಡನೇ ಮದುವೆಯನ್ನು ಆಗಿ ಎರಡನೇ ಮದುವೆಯನ್ನು ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥ ಮಾತನ್ನ ಕೆಲವೊಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕೆಲವೊಂದಿಷ್ಟು ಅಭಿಮಾನಿಗಳ ಅಭಿಪ್ರಾಯ ಈ ರೀತಿ ಇದ್ರೆ, ಕೆಲವೊಂದಿಷ್ಟು ಅಭಿಮಾನಿಗಳ ಅಭಿಪ್ರಾಯ ಈ ರೀತಿ ಇದೆ. ಇನ್ನು ಗಂಡು ಯಾರು, ಯಾವಾಗ ಮದುವೆ ಅಂತಕ್ಕಂಥದ್ದನ್ನು ನೋಡ್ಬೇಕಪ್ಪ ಅಂತಂದ್ರೆ ಆದಷ್ಟು ಬೇಗ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಆಲ್ರೆಡಿ ಗಂಡನ ಕೂಡ ಒಂದು ಚಿರಂಜೀವಿ ಸರ್ಜಾ ಅವರಿಗೆ ಒಂದು ಯಾರಪ್ಪ ಅಂತಂದ್ರೆ ಒಂದು ಮೇಘ್ನಾ ರಾಜ್ರವರ ತಂದೆ ತಾಯಿಯವರು ಗಂಡನ ನೋಡಿದ್ದಾರಂತೆ. ಸೊ ಅವರ ರಿಲೇಷನ್ ಅಲ್ಲಿ ಯಾರನ್ನ ಮದುವೆ ಆಗುವ ಒಂದು ಯೋಚನೆಯಲ್ಲಿ ಮೇಘ್ನಾ ರಾಜ್ರವರು ಇದ್ದಾರಂತೆ. ಸೊ ಆದಷ್ಟು ಬೇಗ ಗಂಡು ಯಾರು ಅಂತ ತಿಳಿದಾದ ತಕ್ಷಣ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಅದಕ್ಕೂ ಮೊದಲು ಈ ಮದುವೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.